ವಿಶ್ವಕರ್ಮಣೇ ಸೌಪಾತ್ವಸ್ಮಾನ್. ಆ ವಿಶ್ವಕರ್ಮನು ನಮ್ಮೆಲ್ಲರನ್ನೂ ಕಾಪಾಡಲು. ಪ್ರಿಯ ವೀಕ್ಷಕರೇ, ಈ ದಿನ ಹಿಂದೂ ಧರ್ಮದ ವೈಶ್ವಕರ್ಮಣ ಬ್ರಾಹ್ಮಣ ಸಂಪ್ರದಾಯದ ಯಜುರ್ವೇದ ಸಂಪ್ರದಾಯಕ್ಕೆ ಸಂಬಂಧಿಸಿದಂತೆ ಸಂಕ್ಷಿಪ್ತ ಸಂಧ್ಯಾ ವಂದನೆಯನ್ನು ಕಲಿಯುವ ಪ್ರಯತ್ನ ಮಾಡೋಣ. ಸಂಧ್ಯಾ ವಂದನೆ ಗಂಟೆಗಳ ಕಾಲ ಮಾಡುವಂತಹ ಕಾರ್ಯ ಬಾಹುಳ್ಯವನ್ನು ಉಳ್ಳಂತಹ ಒಂದು ಸಾಧನಾ ಮಾರ್ಗ. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಸಮಯದ ಅಭಾವ, ಅದರ ಜೊತೆಗೆ ಕೆಲಸಗಳ ಒತ್ತಡ, ಮಾನಸಿಕ ಒತ್ತಡ, ಖಿನ್ನತೆ, ಚಿಂತೆ ಇವುಗಳಿಂದ ರೋಗ ರುಜಿನಗಳು ಸಹ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಮನೋದೌರ್ಬಲ್ಯಕ್ಕೆ ಒಳಗಾಗ್ತಾ ಇರತಕ್ಕಂಥದ್ದು, ಮನೋದೈಹಿಕ ಕಾಯಿಲೆಗಳಿಗೆ ಒಳಗಾಗ್ತಾ ಇರತಕ್ಕಂಥದ್ದು ಕಂಡುಬರ್ತಾರೆ. ಇದಕ್ಕೆಲ್ಲ ನಿಜವಾಗಿ ಒಂದು ಒಳ್ಳೆಯ ಪರಿಹಾರ ಅಂತ ಹೇಳಿದ್ರೆ ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿರತಕ್ಕಂತಹ, ಬೋಧಿಸಿರತಕ್ಕಂಥ ಈ ಸಂಧ್ಯಾ ವಂದನೆಯನ್ನು ಅಳವಡಿಸಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ಸಂಪೂರ್ಣವಾದ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಹಿಂದೆ ತ್ರಿಕಾಲ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಈಗಿನ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ನಾವು ದ್ವಿಕಾಲ ಸಂಧ್ಯಾ ವಂದನೆ, ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತನ್ನಾದರೂ ನಾವು ಈ ಸಾಧನೆಯನ್ನು ಮುಂದುವರಿಸಿದರೆ ನಿಜವಾಗಿಯೂ ನಾವು ಮಾನಸಿಕವಾಗಿ ಸಬಲರಾಗಿ ಐಹಿಕ ಆಮುಷ್ಮಿಕ ಸುಖಗಳನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ನಿಜವಾಗಿ ಸಂಧ್ಯಾ ವಂದನೆ ಅಂದರೆ ಏನು? ಸಂಧ್ಯಾ ಅಂದರೆ ಹೇಳಿದ್ರೆ ಸಂಧ್ಯಾಕಾಲ, ಬೆಳಿಗ್ಗೆ ಅಥವಾ ಸಾಯಂಕಾಲ, ರಾತ್ರಿ ಮತ್ತು ಹಗಲು ಸೇರುವ ಸಮಯ ಪ್ರಾತಃ ಸಂಧ್ಯಾಕಾಲ. ಹಾಗೆ ಹಗಲು ಮತ್ತು ಸಂಜೆ ಒಂದುಗೂಡುವ ಸಮಯ ಸಾಯಂ ಸಂಧ್ಯಾಕಾಲ. ಈ ಸಂದರ್ಭದಲ್ಲಿ ಮಾಡುವಂತಹ ದೇವತಾ ವಂದನೆಯೇ ಸಂಧ್ಯಾ ವಂದನೆ. ಈ ಸಂಧ್ಯಾ ವಂದನೆಯಲ್ಲಿ ಆಚಮನ, ಪ್ರಾಣಾಯಾಮ, ಸಂಕಲ್ಪ, ಮಾರ್ಜನ, ಪಾಪ ವಿಮೋಚನ ಮಂತ್ರ, ಅರ್ಘ್ಯ ಪ್ರದಾನ, ಸಂಧ್ಯಾಂಗ ತರ್ಪಣ, ಮುಖ್ಯವಾಗಿ ಶ್ರೀ ವಿಶ್ವಕರ್ಮ ಗಾಯತ್ರಿ ಮಂತ್ರದ ಜಪಾನುಷ್ಠಾನ ಇದೆಲ್ಲವೂ ಒಳಗೊಂಡಿರುತ್ತೆ. ಕ್ರಮಕ್ರಮವಾಗಿ ಅದನ್ನು ಅಭ್ಯಾಸ ಮಾಡುವ ಪ್ರಯತ್ನ ಮಾಡೋಣ. ಸಂಧ್ಯಾ ವಂದನೆಯನ್ನು ಸ್ವೀಕರಿಸುವ ದೇವರು ಯಾರು ಅಂತ, ಗಾಯತ್ರಿ ಮಂತ್ರದ ಅಧಿದೇವತೆ ಯಾರು? ಆ ಮಂತ್ರದಲ್ಲಿ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ, ಸವಿತ್ರ ನಾಮಕನಾದಂತಹ ದೇವತೆಯ ಉಲ್ಲೇಖ ಇದೆ. ಸವಿತ್ರ ದೇವರು ಅಂದ್ರೆ ಯಾರು? ಸವಿತಾ ಸರ್ವಸ್ಯ ಪ್ರಸವಿತಾ, ಯಾರು ಈ ಇಡೀ ಜಗತ್ತನ್ನೆಲ್ಲ ಪ್ರಸವಿಸಿದನೋ, ಸೃಷ್ಟಿಸಿದನೋ ಅವನ ಹೆಸರು ಸವಿತಾ. ಆ ಸವಿತಾ ನಾಮಕರಾದಂತಹ ಜಗತ್ ಸೃಷ್ಟಿಕರ್ತನೇ ವಿಶ್ವಕರ್ಮ. ಹಾಗಾದ್ರೆ ಇದಕ್ಕೆ ಗಾಯತ್ರಿ ಮಂತ್ರ ಅನ್ನೋ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ಈ ಮಂತ್ರವು ಗಾಯತ್ರಿ ಛಂದಸ್ಸಿನಲ್ಲಿರುವುದರಿಂದ ಇದು ಗಾಯತ್ರಿ ಮಂತ್ರ. ವಿಶ್ವಕರ್ಮ ದೇವತಾಕವಾದ ಗಾಯತ್ರಿ ಮಂತ್ರ ಇದು ಶ್ರೀ ವಿಶ್ವಕರ್ಮ ಗಾಯತ್ರಿ ಮಂತ್ರ. ಇದನ್ನ ಶ್ರೀ ವಿಶ್ವಕರ್ಮ ಗಾಯತ್ರಿ ಯೋಗ ಅಂತನೂ ಸಹ ಕರೆದರೆ ತಪ್ಪಾಗಲಾರದು. ಅಂದ್ರೆ ವಿಶ್ವಕರ್ಮ ಗಾಯತ್ರಿ ಮಂತ್ರವನ್ನ ಅನುಷ್ಠಾನ ಮಾಡುವುದೇ ಒಂದು ಯೋಗ. ಇದು ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಜಪಯೋಗ. ಅದರಂತೆ ಈ ಸಂಧ್ಯಾ ವಂದನೆಯೂ ಸಹ ಒಂದು ಯೋಗ. ಇದು ಶ್ರೀ ವಿಶ್ವಕರ್ಮ ಗಾಯತ್ರಿ ಯೋಗ. ಈ ವಿಶ್ವಕರ್ಮ ಗಾಯತ್ರಿ ಯೋಗವನ್ನು ನಾವು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಅನುಷ್ಠಾನ ಮಾಡುವುದರಿಂದ ನಮ್ಮ ಪ್ರಾರಬ್ಧ ಕರ್ಮಗಳೆಲ್ಲವೂ ಸಹ ಸುಟ್ಟು ಭಸ್ಮವಾಗುತ್ತೆ. ಮುಂದಿನ ದಿನಗಳಲ್ಲಿ ಸುಖ, ಸಂತೋಷ, ನೆಮ್ಮದಿ ನಮ್ಮ ಕುಟುಂಬದಲ್ಲಿರುತ್ತದೆ. ಸಂಬಂಧಗಳ ಸುಧಾರಣೆ ಉಂಟಾಗುತ್ತೆ.
ಉತ್ತರೋತ್ತರವಾದಂಥ ಅಭಿವೃದ್ಧಿ ಉಂಟಾಗುತ್ತೆ. ತಾವೆಲ್ಲರೂ ಸಹ ದಯಮಾಡಿ ಮಕ್ಕಳಿಗೆ 8 ವರ್ಷಕ್ಕೆ ಉಪನಯನ ಮಾಡಿಸ್ತಕ್ಕಂಥದ್ದು, ಚಿಕ್ಕ ವಯಸ್ಸಿನಿಂದಲೇ ಸಂಧ್ಯಾವಂದನೆಯನ್ನು ಮಾಡುವಂತಹ ಒಂದು ಅಭ್ಯಾಸವನ್ನು ರೂಢಿಸ್ತಕ್ಕಂಥದ್ದು, ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಪಾಠ ಮಾಡಿಸ್ತಕ್ಕಂಥದ್ದು, ಇವೆಲ್ಲವೂ ಸಹ ಒಳ್ಳೆಯ ಬುನಾದಿಯನ್ನು ಮಕ್ಕಳಿಗೆ ಹಾಕಿಕೊಡುತ್ತೆ. ಈಗ ಸಂಧ್ಯಾವಂದನೆ ಕ್ರಮವನ್ನು ಶುರು ಮಾಡೋಣ. ಪ್ರತಿದಿನ ಬೆಳಿಗ್ಗೆ ಹಾಸಿಗೆಯಿಂದ ಎಚ್ಚರವಾದ ಕೂಡಲೇ ಅಂಗಾತ ಮಲಗಿ ಎರಡೂ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಇಟ್ಕೊಂಡು ಕೈಗಳನ್ನು ನೋಡ್ತಾ ಕರಾಗ್ರೇ ವಸತೆ ಲಕ್ಷ್ಮಿ ಮಂತ್ರವನ್ನು ಹೇಳಿ, ಅದಾದ ನಂತರ ಸಮುದ್ರ ವಸನೇ ದೇವಿ ಮಂತ್ರವನ್ನು ಹೇಳಿ ಭೂಸ್ಪರ್ಶವನ್ನು ಮಾಡಿ ಎದ್ದು ಕುಳಿತುಕೊಳ್ತಕ್ಕಂಥದ್ದು. ಅದಾದ ನಂತರ ಶ್ರೀ ವಿಶ್ವಕರ್ಮ ಸಗುಣ ಧ್ಯಾನವನ್ನು ಮಾಡಬೇಕು. ಪಂಚವಕ್ತ್ರಂ ಜಟಾಧಾರಂ ಶ್ಲೋಕವನ್ನು ಹೇಳಿ ಆ ವಿಶ್ವಕರ್ಮನ ಸಗುಣ ಧ್ಯಾನವನ್ನು ಮಾಡಬೇಕು. ಅದಾದ ನಂತರ ಸ್ನಾನವನ್ನು ಮಾಡತಕ್ಕಂಥದ್ದು. ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಶ್ಲೋಕವನ್ನು ಹೇಳಿ ಸ್ನಾನವನ್ನು ಮಾಡತಕ್ಕಂಥದ್ದು. ಅದಾದ ನಂತರ ಮಡಿಯುಟ್ಟು ಶುದ್ಧ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ತಟ್ಟೆ, ಪಂಚಪತ್ರೆ, ಉದ್ಧರಣೆ, ಶುದ್ಧವಾದ ಜಲ, ಭಸ್ಮ, ಗಂಧ, ಕುಂಕುಮಗಳನ್ನು ಇಟ್ಕೋಬೇಕು. ಮೊದಲಿಗೆ ಆರಂಭ ಸ್ತೋತ್ರ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮೋಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಂದೇ ಶ್ರೀ ವಿಶ್ವಕರ್ಮಾಣಂ ವಾಂಛಿತಾರ್ಥಪ್ರದಾಯಕಂ ಯಸ್ಯ ಸ್ಮರಣಮಾತ್ರೇಣ ವಿಘ್ನಾ ದೂರಾ ಭವಂತಿ. ಯಾ ವಿಶ್ವಕರ್ಮಣೋ ಭಿನ್ನಾ ಯಾ ದೇವಿ ಮಧುನಃ ಫಲಂ ಯಯಾ ವಾಚಸ್ಪತಿಃ ಸೋಭೂತ್ ತಾಂ ಗಾಯತ್ರೀಂ ಭಜೆ ಶಿವಾಂ. ಮನುಮಯಂ ಚ ತ್ವಷ್ಟಾರಂ ಶಿಲ್ಪಿದೇವಂ ದಿವಾಕರಂ ಬ್ರಹ್ಮಣಸ್ತಾನ್ ನಮಸ್ಯಾಮಿ ಸರ್ವಕಾಮಾರ್ಥಸಿದ್ಧಯೇ. ಓಂ ಶ್ರೀ ಸರ್ವಕಲಾಧಿಪತಯೇ ವಿಶ್ವಕರ್ಮಣೇ ನಮಃ. ಓಂ ಶ್ರೀ ಗಾಯತ್ರ್ಯೈ ನಮಃ. ಓಂ ಶ್ರೀ ಮನ್ವಾದಿಪಂಚಬ್ರಹ್ಮಭ್ಯೋ ನಮಃ. ಓಂ ಶ್ರೀ ಸಾನಗಾದಿಪಂಚರ್ಷಿಭ್ಯೋ ನಮಃ. ಓಂ ಪ್ರಥಮಾಚಾರ್ಯಾಯ ಶ್ರೀ ಭೌವನ ವಿಶ್ವಕರ್ಮರ್ಷಯೇ ನಮಃ. ಓಂ ಶ್ರೀ ದೇವಶಿಲ್ಪಿ ವಿಶ್ವಕರ್ಮಣೇ ನಮಃ. ಓಂ ಶ್ರೀ ಕಾಳಹಸ್ತಮುನಯೇ ನಮಃ. ಓಂ ಶ್ರೀ ಕಾಳಿಕಾಂಬಾ ಕಮಟೇಶ್ವರಾಭ್ಯಾಂ ನಮಃ. ಓಂ ಶ್ರೀ ವೈಶ್ವಕರ್ಮಣ ಗುರುಪರಂಪರಾಭ್ಯೋ ನಮಃ. ಭಸ್ಮಧಾರಣೆಯನ್ನ ಮಾಡೋಣ. ನಾನು ಒಂದು ಸಲ ಹೇಳ್ತೀನಿ, ನೀವು ಅದನ್ನು ಮತ್ತೊಂದು ಸಲ ಉಚ್ಚಾರಣೆ ಮಾಡ್ತಾ ಅಭ್ಯಾಸ ಮಾಡಿ. ಮೊದಲಿಗೆ ಅಂಗೈಗೆ ಒಂದು ಉದ್ಧರಣೆ ನೀರು ಹಾಕೊಳ್ತಕ್ಕಂಥದ್ದು, ಭಸ್ಮವನ್ನು ಈ ರೀತಿ ಹಚ್ಕೊಳ್ತಕ್ಕಂಥದ್ದು. ಈಗ ಮಂತ್ರ ಹೇಳೋಣ. ಓಂ ಓಂ ತ್ರಿಯಾಯುಷಂ ಜಮದಗ್ನೇಃ ತ್ರಿಯಾಯುಷಂ ಜಮದಗ್ನೇಃ ಕಶ್ಯಪಸ್ಯ ತ್ರಿಯಾಯುಷಂ ಕಶ್ಯಪಸ್ಯ ತ್ರಯಾಯುಷಂ ಯದ್ದೇವಾನಾಂ ತ್ರಿಯಾಯುಷಂ ಯದ್ದೇವಾನಾಂ ತ್ರಯಾಯುಷಂ ತನ್ಮೇ ಅಸ್ತು ತ್ರಿಯಾಯುಷಂ ತನ್ಮೇ ಅಸ್ತು ತ್ರಯಾಯುಷಂ. ಈಗ ವಿಭೂತಿಯನ್ನ ಮಂತ್ರಿಸಿ ಆಯಿತು. ಇದನ್ನು ಎರಡೂ ಹಸ್ತದ ಮೂರು ಬೆರಳುಗಳಿಗೆ ಹಚ್ಚಿಕೊಂಡು ಶಿರಃ ಪ್ರದಕ್ಷಿಣೆ ಮಾಡಿ ಕೂದಲುಗಳ ಮೇಲೆತ್ಕೊಂಡು
ಮೇಧಾವಿ ಭೂಯಾಸಂ ಮೇಧಾವಿ ಭೂಯಾಸಂ ನಂತರ ತೇಜಸ್ವಿ ಭೂಯಾಸಂ ತೇಜಸ್ವಿ ಭೂಯಾಸಂ ಎಡತೋಳಿಗೆ ವರ್ಚಸ್ವಿ ಭೂಯಾಸಂ ವರ್ಚಸ್ವಿ ಭೂಯಾಸಂ ಎದೆಯ ಭಾಗಕ್ಕೆ ಬ್ರಹ್ಮವರ್ಚಸ್ವಿ ಭೂಯಾಸಂ ಬ್ರಹ್ಮವರ್ಚಸ್ವಿ ಭೂಯಾಸಂ ಕಂಠದ ಭಾಗಕ್ಕೆ ಆಯುಷ್ಮಾನ್ ಭೂಯಾಸಂ ಆಯುಷ್ಮಾನ್ ಭೂಯಾಸಂ ನಾಭಿಯ ಪ್ರದೇಶದಲ್ಲಿ ಅನ್ನಾದೋ ಭೂಯಾಸಂ ಅನ್ನಾದೋ ಭೂಯಾಸಂ ಯಶಸ್ವಿ ಭೂಯಾಸಂ ಯಶಸ್ವಿ ಭೂಯಾಸಂ ಸರ್ವಸಮೃದ್ಧೋ ಭೂಯಾಸಂ ಸರ್ವಸಮೃದ್ಧೋ ಭೂಯಾಸಂ ಅನಂತರ ಕೈಗಳನ್ನು ತೊಳ್ಕೊಳ್ಳಿ. ಹಣೆಗೆ ಕುಂಕುಮ ಧಾರಣೆ ಮಾಡಿಕೊಳ್ಳಿ. ಇದಾದ ನಂತರ ಶ್ರೀ ವಿಶ್ವಕರ್ಮ ಸ್ಮರಣಂ ಶ್ರೀ ವಿಶ್ವಕರ್ಮ ಸ್ಮರಣಂ ಓಂ ಓಂ ಅಪವಿತ್ರಃ ಪವಿತ್ರೋ ವಾ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇದ್ವಿಶ್ವಕರ್ಮಾಣಂ ಯಸ್ಮರೇದ್ವಿಶ್ವಕರ್ಮಾಣಾಂ ಸಬಾಹ್ಯಾಭ್ಯಂತರಶುಚಿಃ ಸಬಾಹ್ಯಾಭ್ಯಂತರಶುಚಿಃ ಶ್ರೀ ವಿಶ್ವಕರ್ಮನ್ ಶ್ರೀ ವಿಶ್ವಕರ್ಮನ್ ಶ್ರೀ ವಿಶ್ವಕರ್ಮನ್ ಶ್ರೀ ವಿಶ್ವಕರ್ಮನ್ ಶ್ರೀ ವಿಶ್ವಕರ್ಮನ್ ಶ್ರೀ ವಿಶ್ವಕರ್ಮನ್ ಉಳಿದ ನೀರನ್ನು ತಟ್ಟೆಗೆ ಬಿಟ್ಬಿಡಿ. ಈಗ ಆಚಮನ ಮಾಡುವಂಥದ್ದು. ಆಚಮನ ಮುದ್ರೆ ಮೊದಲು ಹೆಬ್ಬೆರಳನ್ನ ಮಧ್ಯದ ಬೆರಳಿನ ಬುಡಕ್ಕೆ ಮಡಿಸ್ತಕ್ಕಂಥದ್ದು, ತರ್ಜಿನಿ ಬೆರಳನ್ನ ಅದರ ಮೇಲೆ ಮಡಿಸಿ ಮಧ್ಯದ ಬೆರಳು ಮತ್ತೆ ಅನಾಮಿಕ ಬೆರಳನ್ನ ಜೋಡಿಯಾಗಿಟ್ಕೊಂಡು ಕೀರಳು ಬೆರಳನ್ನ ದೂರದಲ್ಲಿಟ್ಕೊಳ್ಳಿ. ಇದರಲ್ಲಿ ಒಂದು ಉದಾಹರಣೆ ನೀರನ್ನು ಹಾಕೋಬೇಕು. ಈಗ ನೀರನ್ನು ಕುಡಿಯುವಂಥದ್ದು. ಶಬ್ದ ಮಾಡದ ಹಾಗೆ ಮಂತ್ರವನ್ನು ಹೇಳಿದ ನಂತರ ನೀರನ್ನು ಕುಡಿಯಿರಿ. ಓಂ ಆತ್ಮನೇ ಸ್ವಾಹ. ಓಂ ಆತ್ಮನೇ ಸ್ವಾಹ. ಮತ್ತೆ ಓಂ ಅಂತರಾತ್ಮನೇ ಸ್ವಾಹ. ಓಂ ಅಂತರಾತ್ಮನೇ ಸ್ವಾಹ. ಮತ್ತೆ ಓಂ ಪರಮಾತ್ಮನೇ ಸ್ವಾಹ. ಓಂ ಪರಮಾತ್ಮನೇ ಸ್ವಾಹ. ಓಂ ಬ್ರಹ್ಮಣೇ ನಮಃ. ಓಂ ಬ್ರಹ್ಮಣೇ ನಮಃ. ಓಂ ವಿರಾಟ್ ವಿಶ್ವಕರ್ಮಣೇ ನಮಃ. ಓಂ ವಿರಾಟ್ ವಿಶ್ವಕರ್ಮಣೇ ನಮಃ. ಸಂಪೂರ್ಣ ಸಂಧ್ಯಾವಂದನೆಯಲ್ಲಿ 24 ಹೆಸರುಗಳನ್ನು ಹೇಳ್ತಾ ಚತುರ್ವಿಂಶತಿ ಅಂಗಗಳನ್ನು ಸ್ಪರ್ಶ ಮಾಡುವಂಥದ್ದು ಇದೆ. ಈ ಸಂಕ್ಷಿಪ್ತ ಸಂಧ್ಯಾವಂದನೆಯಲ್ಲಿ ಇಷ್ಟು ಮಾಡಿಕೊಂಡು ಮುಂದುವರಿಯೋಣ. ಪ್ರಾಣಾಯಾಮಃ. ಪ್ರಾಣಾಯಾಮಃ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ. ಪರಮಾತ್ಮ ದೇವತಾ. ಪರಮಾತ್ಮ ದೇವತಾ. ದೈವೀ ಗಾಯತ್ರಿ ಛಂದಃ. ದೈವೀ ಗಾಯತ್ರಿ ಛಂದಃ. ಪ್ರಾಣಾಯಾಮೇ ವಿನಿಯೋಗಃ. ಪ್ರಾಣಾಯಾಮೇ ವಿನಿಯೋಗಃ. ಈ ರೀತಿ ಮೂಗನ್ನ ಹಿಡ್ಕೊಳ್ಳಿ. ಹೆಬ್ಬೆರಳು ಮತ್ತೆ ಉಂಗುರದ ಬೆರಳುಗಳಿಂದ ಮೂಗನ್ನ ಸ್ಪರ್ಶಿಸಿ ಹಿಡ್ಕೊಳ್ಳಿ. ಓಂ ಭೂಹು. ಓಂ ಭೂಹು. ಓಂ ಭುವಃ. ಓಂ ಭುವಃ. ಓಂ ಸುವಃ. ಓಂ ಸುವಃ. ಓಂ ಮಹಃ. ಓಂ ಮಹಃ. ಓಂ ಜನಃ. ಓಂ ಜನಃ. ಓಂ ತಪಃ. ಓಂ ತಪಃ. ಓಂ ಸತ್ಯಂ. ಓಂ ಸತ್ಯಂ. ಓಂ ತತ್ಸವಿತುರ್ವರೆಣ್ಯಂ. ಓಂ ತತ್ಸವಿತುರ್ವರೆಣ್ಯಂ. ಭರ್ಗೋ ದೇವಸ್ಯ ಧೀಮಹಿ. ಭರ್ಗೋ ದೇವಸ್ಯ ಧೀಮಹಿ. ಧಿಯೋ ಯೋ ನಃ ಪ್ರಚೋದಯಾತ್. ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿ. ಓಂ ಆಪೋ ಜ್ಯೋತಿ. ರಸೋಮೃತಂ ಬ್ರಹ್ಮ. ರಸೋಮೃತಂ ಬ್ರಹ್ಮ. ಭೂರ್ಭುವಃ ಸುವರೋ. ಭೂರ್ಭುವಃ ಸುವರೋ. ಈಗ ಮುಂದಿನ ಕಾರ್ಯ ಸಂಕಲ್ಪ. ಎಡಗೈಗೆ ಒಂದು ಉದ್ಧರಣೆ ನೀರನ್ನು ಹಾಕೊಂಡು ಬಲಹಸ್ತದಿಂದ ಮುಚ್ಚಿಕೊಂಡು ಬಲತೊಡೆಯ ಮೇಲೆ ಈ ರೀತಿ ಇಟ್ಕೊಳ್ಳಿ.
ಶುಭತಿಥೌ शुभतिथौ ಶೋಭನೆ ಮುಹೂರ್ತೆ ಶೋಭನೆ ಮುಹೂರ್ತೆ ಶ್ರೀಮತಃ ಶ್ರೀಮತಃ ಅಮುಕ ಗೋತ್ರಃ ಅಮುಕ ಗೋತ್ರಃ. ಇಲ್ಲಿ ನಮ್ಮ ಗೋತ್ರವನ್ನು ಹೇಳ್ಕೋಬೇಕು. ಉದಾಹರಣೆಗೆ ನನ್ನ ಗೋತ್ರವನ್ನು ಹೇಳಿಕೊಳ್ತೀನಿ. ಶ್ರೀಮತಃ ಅಹಭೂನಸ ಗೋತ್ರಃ. ಶ್ರೀಮತಃ ಸುಪರ್ಣಸ ಗೋತ್ರಃ. ಅನಂತರ ಅಮುಕ ಶರ್ಮಾಭಿಧೇಯಸ್ಯ. ಇಲ್ಲಿ ಅಮುಕ ಅನ್ನೋ ಜಾಗದಲ್ಲಿ ನಮ್ಮ ಹೆಸರನ್ನು ಹೇಳ್ಕೋಬೇಕು. ನನ್ನ ಹೆಸರನ್ನು ಹೇಳ್ಕೊಳ್ತೀನಿ. ನಿರಂಜನಾಚಾರ್ಯ ಶರ್ಮಾಭಿಧೇಯಸ್ಯ. ಗುರುಪ್ರಕಾಶಾಚಾರ್ಯ ಶರ್ಮಾಭಿಧೇಯಸ್ಯ. ಮದುವೆ ಆಗದೇ ಇರತಕ್ಕಂಥ ಒಟುಗಳು ಬ್ರಹ್ಮಚಾರಿಗಳು ಮಮ ವಟೋಹೋ ಅಂತ ಹೇಳ್ಕೋಬೇಕು. ಮದುವೆ ಆಗಿರುವಂತಹ ಗೃಹಸ್ಥರು ಮಮ ಗೃಹಸ್ಥಸ್ಯ ಮಮ ಗೃಹಸ್ಥಸ್ಯ ಹೇಳಿ. ಮಮೋಪಾತ್ತ ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾ ಉಪಾಸಿಷ್ಯೆ. ಆ ನೀರನ್ನು ಬಲದೇ ತಗೊಂಡು ಮತ್ತೆ ಒಳಗೆ ಬಿಟ್ಬಿಡಿ. ಈಗ ಮುಂದೆ ಮಾರ್ಜನ ಮಂತ್ರ. ಒಂದು ಉದ್ಧರಣೆಯಿಂದ ನೀರನ್ನು ಈ ರೀತಿ ಇಟ್ಕೊಳ್ಳಿ. ಓಂ ಓಂ ಆಪೋಹಿಷ್ಠಾಮಯೋ ಭುವಃ ಆಪೋ ಇಷ್ಟಾಮಯೋ ಭುವಃ ತಾನ ಊರ್ಜೆ ದಧಾತನ ತಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಮಹೇರಣಾಯ ಚಕ್ಷಸೆ ಯೋ ವಶಿವತಮೋ ರಸಃ ಏವ ಶಿವತಮೋ ರಸಃ ತಸ್ಯ ಭಾಜಯತೆ ಹನಃ ತಸ್ಯ ಭಾಜಯತೆ ಅನಃ ಉಷತೀರಿವ ಮಾತರಃ ಉಷತೀರಿವ ಮಾತರಃ ಅರಂಗಮಾಮವೋ ಅಸ್ಮಾ ಅರಂಗಮಾಮಹೋ ಯಸ್ಯ ಕ್ಷಯಾಯ ಜಿನ್ವಥ ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನಯಥಾ ಚನಃ ಆಪೋ ಜನಯಥಾ ಚನಃ. ಕೊನೆಯ ಮಂತ್ರದಿಂದ ಪಾದಗಳ ಮೇಲೆ ವಕ್ಷಣೆ ಮಾಡಿಕೊಳ್ಳಿ. ಪಾಪ ವಿಮೋಚನ ಮಂತ್ರ. ಪಾಪ ವಿಮೋಚನ ಮಂತ್ರ. ಒಂದು ಉದ್ಧರಣೆ ನೀರನ್ನ ಬಲಗೈಯಲ್ಲಿ ಹಿಡ್ಕೊಂಡು ಎಡ ಹೊಳ್ಳೆಯಿಂದ ಮೂಸು ನೋಡಿ ಕೆಳಗಡೆ ಬಿಡಿ. ಓಂ ಓಂ. ಇದಾದ ನಂತರ ಮಂತ್ರಾಚಮನ. ಒಂದು ಉದ್ಧರಣೆ ನೀರನ್ನ ಬಲಹಸ್ತದಲ್ಲಿ ತುಂಬಿಕೊಂಡು ಮಂತ್ರಾಚಮನಃ ಮಂತ್ರಾಚಮನಃ. ಓಂ ಸ್ವಾಹ. ಓಂ ಸ್ವಾಹಾ. ಇದಾದ ನಂತರ ಮತ್ತೆ ಸಂಕಲ್ಪ. ಶುಭತಿಥೌ ಶುಭತಿಥೌ ಶೋಭನೆ ಮುಹೂರ್ತೆ ಶೋಭನೆ ಮುಹೂರ್ತೆ ಮಮೋಪಾತ್ತ ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಅರ್ಘ್ಯ ಪ್ರದಾನಂ ಕರಿಷ್ಯೆ. ಅರ್ಘ್ಯ ಪ್ರದಾನಂ ಕರಿಷ್ಯೆ. ಈಗ ಅರ್ಘ್ಯ ಕೊಡಬೇಕು. ಪ್ರಾತಃ ಕಾಲದಲ್ಲಿ 5 ಸಲ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಪಂಚಪತ್ರ ಉದ್ಧರಣೆಯನ್ನು ಈ ರೀತಿ ಇಟ್ಕೊಳ್ಳಿ. ಒಂದೊಂದು ಮಂತ್ರ ಹೇಳಿದ ನಂತರ ಒಂದೊಂದು ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ನಿಂತುಕೊಂಡು ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಶಾಸ್ತ್ರೀಯ ಕ್ರಮ. ಅಶಕ್ತರು ವೃದ್ಧರು ಕುಳಿತುಕೊಂಡೇ ಕೊಡಬಹುದು. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ರೀತಿ 5 ಸಲ ಅರ್ಘ್ಯವನ್ನು ಕೊಡಬೇಕು.
ಸಂಕಲ್ಪಃ ಸಂಕಲ್ಪಃ ಶುಭತಿಥೌ ಶುಭತಿಥೌ ಶೋಭನೆ ಮುಹೂರ್ತೆ ಶೋಭನೆ ಮುಹೂರ್ತೆ ಮಮೋಪಾತ್ತ ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಸಮಸ್ತ ಧೃತ ಕ್ಷೇದ್ವಾರ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾಂಗ ಶ್ರೀ ವಿಶ್ವಕರ್ಮ ಗಾಯತ್ರಿ ಮಹಾಮಂತ್ರ ಶ್ರೀ ವಿಶ್ವಕರ್ಮ ಗಾಯತ್ರಿ ಮಹಾಮಂತ್ರ ಜಪಮಹಂ ಕರಿಷ್ಯೆ ಜಪಮಹಂ ಕರಿಷ್ಯೆ ಶ್ರೀ ವಿಶ್ವಕರ್ಮ ಧ್ಯಾನಂ ಶ್ರೀ ವಿಶ್ವಕರ್ಮ ಧ್ಯಾನಂ ಓಂ ಓಂ ದೇವಂ ದಶಾಯುಧೋಪೇತಂ ದೇವಂ ದಶಾಯುಧೋಪೇತಂ ಪಂಚಾನನ ಸಮನ್ವಿತಂ ಪಂಚಾನನ ಸಮನ್ವಿತಂ ಧ್ಯಾಯೇದರ್ಥ ಸುಸಂಸಿದ್ಧೈ ಧ್ಯಾಯೇದರ್ಥಸು ಸಂಸಿದ್ಧೈ ವಿಶ್ವಕರ್ಮಾಣಮವ್ಯಯಂ ವಿಶ್ವಕರ್ಮಾಣಮವ್ಯಯಂ ಶ್ರೀ ಗಾಯತ್ರಿ ಧ್ಯಾನಂ ಶ್ರೀ ಗಾಯತ್ರಿ ಧ್ಯಾನಂ ಓಂ ಓಂ ಮುಕ್ತಾ ವಿದ್ರುಮ ಮುಕ್ತಾ ವಿದ್ರುಮ ಹೇಮನೀಲ ಹೇಮನೀಲ ಧವಳಚ್ಛಾಯೈ ಧವಳಚ್ಛಾಯೇ ಮುಖೈ ಮುಖೈ ತ್ರಕ್ಷಣ್ಯೈ ತ್ರಕ್ಷಣ್ಯೈ ಯುಕ್ತಾಂ ಯುಕ್ತಾಂ ಇಂದುನಿಬದ್ಧ ಇಂದುನಿಬದ್ಧ ರತ್ನಮಕುಟಾಂ ರತ್ನಮಕುಟಾಂ ತತ್ವಾರ್ಥ ತತ್ವಾರ್ಥ ವರ್ಣಾತ್ಮಿಕಾಂ ವರ್ಣಾತ್ಮಿಕಾಂ ಗಾಯತ್ರೀ ಗಾಯತ್ರಿ ವರದಾಭಯ ವರದಾಭಯ ಅಂಕುಶಕಶ ಅಂಕುಶಕಶ ಶುಭ್ರಂ ಕಪಾಲಂ ಶುಭ್ರಂ ಕಪಾಲಂ ಗದಾಂ ದದಾಂ ಶಂಖಂ ಚಕ್ರಂ ಶಂಖಂ ಚಕ್ರಂ ಅಥಾರವಿಂದಯುಗಳಂ ಅಥಾರವಿಂದಯುಗಳಂ ಹಸ್ತೈರ್ವಹಂತಿ ಹಸ್ತೈರ್ವಂತೆ ಭಜೆ ಭಜೆ. ಈಗ ಜಪವನ್ನು ಮಾಡಬೇಕು. ಜಪಮಾಲೆಯನ್ನ 108 ಮಣಿ ಇರ್ತಕ್ಕಂಥ ಜಪಮಾಲೆಯನ್ನು ಇಟ್ಕೊಂಡು ಯಜ್ಞೋಪವೀತವನ್ನು ಸಹ ಸೇರಿಸ್ಕೊಂಡು ವಸ್ತ್ರದಿಂದ ಮುಚ್ಚಿಕೊಂಡು ನೇರವಾಗಿ ಕುಳಿತುಕೊಂಡು ಎಡಗೈಯಿಂದ ಚಿನ್ಮುದ್ರೆಯನ್ನು ಹಿಡ್ಕೊಂಡು ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಶ್ರೀ ವಿಶ್ವಕರ್ಮ ಗಾಯತ್ರಿ ಮಂತ್ರವನ್ನು 1008 ಸಲ ಜಪಿಸ್ತಕ್ಕಂಥದ್ದು ಉತ್ತಮವಾದದ್ದು. 108 ಸಲ ಜಪಿಸ್ತಕ್ಕಂಥದ್ದು ಮಧ್ಯಮ ಪಕ್ಷ. ಕನಿಷ್ಠ 28 ಸಲವಾದರೂ ಪ್ರತಿದಿನ ಜಪಿಸ್ತಕ್ಕಂಥದ್ದು ಶ್ರೇಯಸ್ಕರವಾದದ್ದು. ಈಗ ಜಪ ಆರಂಭ ಮಾಡೋಣ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ರೀತಿ 28 ಸಲ ಜಪಿಸಿದ ನಂತರ ಜನಿವಾರ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಕಣ್ಣಿಗೆ ಒತ್ತುಕೊಳ್ಬೇಕು. ಜಪದ ನಂತರ ಮತ್ತೆ ಆಚಮನ ಮಾಡಬೇಕು. ಓಂ ಆತ್ಮನೇ ಸ್ವಾಹ. ಓಂ ಆತ್ಮನೇ ಸ್ವಾಹ. ಓಂ ಅಂತರಾತ್ಮನೇ ಸ್ವಾಹ. ಓಂ ಅಂತರಾತ್ಮನೇ ಸ್ವಾಹ. ಓಂ ಪರಮಾತ್ಮನೇ ಸ್ವಾಹ. ಓಂ ಪರಮಾತ್ಮನೇ ಸ್ವಾಹ. ಓಂ ಬ್ರಹ್ಮಣೇ ನಮಃ. ಓಂ ಬ್ರಹ್ಮಣೇ ನಮಃ. ಓಂ ವಿರಾಟ್ ವಿಶ್ವಕರ್ಮಣೇ ನಮಃ. ಓಂ ಶ್ರೀ ವಿರಾಟ್ ವಿಶ್ವಕರ್ಮಣೇ ನಮಃ.
ಪ್ರಾಣಾಯಾಮಃ ಪ್ರಾಣಾಯಾಮಃ ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಓಂ ಚ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ಪರಮಾತ್ಮಾ ದೇವತಾ ದೈವಿ ಗಾಯತ್ರಿ ಛಂದಃ ದೈವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ ಪ್ರಾಣಾಯಾಮೇ ವಿನಿಯೋಗಃ ಓಂ ಭೂಃ ಓಂ ಭೂಃ ಓಂ ಭುವಃ ಓಂ ಭುವಃ ಓಂ ಸುವಃ ಓಂ ಸುವಃ ಓಂ ಮಹಃ ಓಂ ಮಹಃ ಓಂ ಜನಃ ಓಂ ಜನಃ ಓಂ ತಪಃ ಓಂ ತಪಃ ಓಂ ಸತ್ಯಂ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಧಿಯೋ ಯೋ ನಃ ಪ್ರಚೋದಯಾತ್ ಓಮಾಪೋ ಜ್ಯೋತಿ ಓಂ ಆಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋ ಭೂರ್ಭುವಃ ಸುವರೋ ಸಂಕಲ್ಪಃ ಸಂಕಲ್ಪಃ ಶುಭತಿಥೌ ಶುಭತಿಥೋ ಶೋಭನೆ ಮುಹೂರ್ತೆ ಶೋಭನೆ ಮುಹೂರ್ತೆ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಶ್ರೀ ವಿರಾಟ್ ವಿಶ್ವಕರ್ಮ ಪ್ರೀತ್ಯರ್ಥಂ ಜಪಾವಸಾನಂ ಕರಿಷ್ಯೆ ಜಪಾವಸಾನಂ ಕರಿಷ್ಯೆ ಶ್ರೀ ವಿಶ್ವಕರ್ಮ ಧ್ಯಾನಂ ಶ್ರೀ ವಿಶ್ವಕರ್ಮ ಧ್ಯಾನಂ ಓಂ ಓಂ ದೇವಂ ದಶಾಯುಧೋಪೇತಂ ದೇವಂ ದಶಾಯುಧೋಪೇತಂ ಪಂಚಾನನ ಸಮನ್ವಿತಂ ಪಂಚಾನನ ಸಮನ್ವಿತಂ ಧ್ಯಾಯೇದರ್ಥಸು ಸಂಸಿದ್ಧೈ ಧ್ಯಾಯೇದರ್ಥಸು ಸಂಸಿದ್ಧೈ ವಿಶ್ವಕರ್ಮಾಣಮವ್ಯಯಂ ವಿಶ್ವಕರ್ಮಾಣಮವ್ಯಯಂ ಶ್ರೀ ಗಾಯತ್ರಿ ಧ್ಯಾನಂ ಶ್ರೀ ಗಾಯತ್ರಿ ಧ್ಯಾನಂ ಮುಕ್ತಾ ವಿದ್ರುಮ ಮುಕ್ತಾ ವಿದ್ರುಮ ಹೇಮನೀಲ ಹೇಮನೀಲ ಧವಳಚ್ಛಾಯೈ ಧವಳಚ್ಛಾಯೇ ಮುಖೈ ಮುಖೈ ತ್ರಕ್ಷಣ್ಯೈ ತ್ರಕ್ಷಣ್ಯೈ ಯುಕ್ತಾ ಯುಕ್ತಾ ಇಂದುನಿಬದ್ಧ ಇಂದುನಿಬದ್ಧ ರತ್ನಮಕುಟಾ ರತ್ನಮಕುಟಾ ತತ್ವಾರ್ಥವರ್ಣಾತ್ಮಿಕಾ ತತ್ವಾರ್ಥವರ್ಣಾತ್ಮಿಕಾಂ ಗಾಯತ್ರಿ ಗಾಯತ್ರಿ ವರದಾಭಯ ವರದಾಭಯ ಅಂಕುಶಕಶ ಅಂಕುಶಕಶ ಶುಭ್ರಂ ಕಪಾಲಂ ಶುಭ್ರಂ ಕಪಾಲಂ ಗದಾ ಗದಾ ಶಂಖಂ ಚಕ್ರಂ ಶಂಖಂ ಚಕ್ರಂ ಅಥಾರವಿಂದಯುಗಳಂ ಆಧಾರಯುಂದಯುಗಳಂ ಹಸ್ತೈರ್ವಹಂತೀಂ ಭಜೆ ಹಸ್ತೈರ್ವಂತಿಂ ಭಜೆ ಪ್ರಾರ್ಥನಾ ಪ್ರಾರ್ಥನಾ ಓಂ ಓಂ ಸಹನಾವವತು ಸಹನಾವವತು ಸಹನೌ ಭುನಕ್ತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಓಂ ಶಾಂತಿ 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 ಓಂ ನಮೋ ವಿಶ್ವಕರ್ಮಣೆ ಓಂ ನಮೋ ವಿಶ್ವಕರ್ಮಣೆ ಓಂ ನಮೋ ವಿಶ್ವಕರ್ಮಣೆ ಓಂ ನಮೋ ವಿಶ್ವಕರ್ಮಣೆ ಜಯ ವಿಶ್ವಕರ್ಮ ಜಯ 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 ವಿಶ್ವಕರ್ಮ ಜಯ 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 ವಿಶ್ವಕರ್ಮ ಜಯ ಜಯ ಸರ್ವಂ ಶ್ರೀ ಸರ್ವಂ ಶ್ರೀ ವಿಶ್ವಕರ್ಮಾರ್ಪಣಮಸ್ತು ವಿಶ್ವಕರ್ಮಾರ್ಪಣಮಸ್ತು ಅಭಿವಾದನಂ ಅಭಿವಾದನಂ ಪಂಚಾರ್ಷೇಯ ಪ್ರವರಾನ್ವಿತ ಅಹಭೂನ ಸಗೋತ್ರಃ ಶ್ರೀಮಾನ್ ನಿರಂಜನಾಚಾರ್ಯ ಶರ್ಮಾಹಂ ಭೋ ಅಭಿವಾದಯೇ. ಇದಾದ ನಂತರ ಹೊರಗಡೆ ಹೋಗಿ ಲಿಂಗ ನಮಸ್ಕಾರವನ್ನು ಮಾಡಬೇಕು. ಎಲ್ಲ ದಿಕ್ಕುಗಳಿಗೆ ನಮಸ್ಕಾರ ಮಾಡಿ ಸೂರ್ಯ ದರ್ಶನವನ್ನು ಮಾಡಿ ಸೂರ್ಯ ನಮಸ್ಕಾರ ಎಂಬ ಯೋಗಾಸನವನ್ನು ಮಾಡಬೇಕು. ಅಲ್ಲಿಗೆ ಸಂಕ್ಷಿಪ್ತವಾದ ಸಂಧ್ಯಾವಂದನ ವಿಧಿ ಮುಗಿಯುತ್ತೆ. ಇದಾದ ನಂತರ ಸಂಧ್ಯಾವಂದನೆಯಲ್ಲಿ ಪ್ರೌಢ ಪಾಠ ಇದೆ, ಮುಂದುವರೆದ ಭಾಗ. ಮೂರನೇ ಹಂತದಲ್ಲಿ ಸಂಧ್ಯಾವಂದನೆಯ ಸಂಪೂರ್ಣ ಪಾಠ ಇರುತ್ತೆ. ಇದನ್ನು ಕೇವಲ ಈ ಆಧುನಿಕ ಜಗತ್ತಿನಲ್ಲಿ ನಗರ ಪ್ರದೇಶಗಳಲ್ಲಿ ಒತ್ತಡದ ಸಮಯದಲ್ಲಿರತಕ್ಕಂತಹ ಆಸಕ್ತರಿಗೆ ಮಾತ್ರವೇ ಇದನ್ನು ತಿಳಿ ಹೇಳಿರ್ತಕ್ಕಂಥದ್ದು.
ವೈದಿಕ ಆಸಕ್ತರು ಅನ್ಯಥಾ ಭಾವಿಸದೆ ಆಸಕ್ತರು ಇಷ್ಟನ್ನಾದರೂ ಸಹ ತಾವು ಅಳವಡಿಸಿಕೊಂಡು ಮುಂದುವರಿಸಲಿ ಎಂಬ ಅಪೇಕ್ಷೆಯಿಂದ ಈ ಒಂದು ಸಂಕ್ಷಿಪ್ತ ಸಂಧ್ಯಾ ವಂದನೆಯನ್ನು ತಿಳಿಯಪಡಿಸಲಾಗಿದೆ. ತಾವೆಲ್ಲರೂ ಸಹ ಇದನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಇದರ ಸಂಪೂರ್ಣ ಪ್ರಯೋಜನವನ್ನು ತಾವು ಪಡೆಯಬೇಕು ಅಂತ ಅಪೇಕ್ಷಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಂ ಶ್ರೀ ವಿಶ್ವಕರ್ಮಾರ್ಪಣಮಸ್ತು. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।